ಘಾಟು ಹೆವಿ ಅಪ್ ಐತೆ, ಹೆವಿ ಅಂದರೆ ಹೆವಿ ಅಪ್ಪು. ಲೋಡ್ ಗಾಡಿ ಫಸ್ಟ್ನೇ ಗೇರ್ಗಾಗ ಹತ್ತಿಸ್ತಾ ಇದೀನಿ ನೋಡಿ ನಿಧಾನಕ್ಕೆ. ಅನ್ಲೋಡ್ ಆಗ ಹಳ್ಳಿಗೆ ಬಂದ್ಬಿಟ್ಟು ಇಲ್ಲ ಫಿಲ್ಟರ್ ನೀರಿಂದ ಇದಿತ್ತು, ನೀರು ಇಟ್ಕೊಳಕ್ಕೆ ಅಂತ ನಿಲ್ಲಿಸಿದ್ದೆ. ಯಾಕಂದರೆ ಅಲ್ಲಿ ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಗೊತ್ತಿಲ್ಲ, ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸರಿ ಅಂತ. ಕಂಪ್ನಿ ಅದು ದೊಡ್ಡ ಕಂಪ್ನಿ, ಹಂಗಾಗಿ ಓಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇ ಇವತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ ಖುದ್ದಾಗಿ ನಾವೇನೆ. ದೊಡ್ಡಬಳ್ಳಾಪುರ ಬಿಟ್ಟವ್ರು ಸೀದಾ ಮಧುರೆ ಹತ್ತತ್ರ ಬಂದ್ವಿ. ಇಲ್ಲಿಂದ ಇನ್ನೂ 18 ಕಿಲೋಮೀಟರ್ ಲೋಡಿಂಗ್ ಪಾಯಿಂಟ್ ಇದೆ. ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಖಾಲಿ ಗಾಡಿ ಎತ್ತೆ ತೊಡಿತಾ ಐತೆ. ಎ ಸಿ ಈ ಥರ ಬರ್ತಾಯಿದೆ. ಮೋಸ್ಟ್ಲಿ ಏನೋ ಸಮಸ್ಯೆ ಐತಲ್ಲೊಳಗೆ, ಏನು ಬಿಚ್ಚಿ ನೋಡೋಣ. ಎ ಸಿ ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು, ಬಿಸಿಲು ಜಾಸ್ತಿ ಆಗ್ತೈತೆ, ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಂದರೆ ಎಲ್ಲಪ್ಪ ಇದ್ದೀವಿ ಅಂದರೆ ಚಿಕ್ಕಬಳ್ಳಾಪುರ ಇನ್ನೇನು ಒಂದು 20 ಕಿಲೋಮೀಟ್ರ್ ಇತ್ತು. ನೈಟ್ ಹೆವಿ ನಿದ್ದೆ ಬಂತು ಅಂತ 3:30 ಸೈಡ್ಗೆ ಮಲ್ಕೊಂಡಿದ್ದೆ. 6 ಗಂಟೆಗೆ ಇದ್ದಿದ್ದೀನಿ. ಆಲ್ರೆಡಿ ಸನ್ರೈಸ್ ಆಗಿದೆ. ಬನ್ನಿ ಇವಾಗ ಇಲ್ಲಿಂದ ಶೆಲ್ಪ್ ಹೊಡ್ಕೊಂಡು ಹೋಗೋಣ. ನಂದು 60 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ನಾನು ಸ್ಟಾಪಾಗಿ ಹೋಗ್ಬಿಡೋಣ. ಅಲ್ಲಿ ಕಂಪ್ನಿ ಹತ್ರ ಟಿಫನ್ ಏನು ಸಿಗೋಲ್ಲ, ಇಲ್ಲೆಲ್ಲ ನಾನು ಟಿಫನ್ ಮಾಡಿಕೊಂಡು ಹೋಗಬೇಕು. ಹಂಗಾಗಿನೇ ಲೇಟ್ ಮಾಡಿದ್ದು. ಬನ್ನಿ ಸೀದಾ ಕಂಪ್ನಿ ಹತ್ರ ಹೋಗಿ ನಿಲ್ಸ್ಕೊಳ್ಳೋಣ. ಮಧ್ಯಾಹ್ನ ಸತಿ ಖಾಲಿ ಮಾಡ್ಕೊಂಡು ಇವತ್ತೇ ಲೋಡ್ ಮಾಡಬೇಕು. ಯಾಕಪ್ಪ ಅಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಲೋಡೇನು ಆಗೋಲ್ಲ. ಇವತ್ತು ಎಷ್ಟೊತ್ತಿಗೆ ಲೋಡ್ ಮಾಡೋಣ ಏನೋ ಹುಡುಕಿ. ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹಿಂದೆ ಹೋಗೊಂದು ಕಾಫಿ ಶಾಪ್ ಇತ್ತು, ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಬಂದ್ವಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹಂಗೆ ಮಾತಾಡ್ಸ್ಕೊಂಡು ಬಂದ್ವಿ. ಅವರೇ ಪಾಪ ಕೈ ಹಾಕಿ ಹಿಂದೆನೇ ಟೀ ಕುಡಿಯೋ ನಿಲ್ಸೋಣ ಅಂದರು. ಹಂಗಾಗಿ ಕಾಫಿ ಕುಡ್ಕೊಂಡು ಬಂದ್ವಿ. ಬನ್ನಿ ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು ಕರೆಕ್ಟಾಗಿ. ಹೋಗ್ಬಿಡೋಣ ಸೀದಾ ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರ ಸಿಟಿ ಪಾಸ್ ಮಾಡಿಕೊಂಡ್ರೆ ಆ ಕಡೆ ಇನ್ನೇನು ಆರಾಮಾಗಿ ಹೋಗ್ಬಿಡ್ತೀವಿ ಅಂತ ತಲೆನೋವಿಲ್ಲ. ರಾತ್ರಿ ಹಿಂದೆ ನಿಲ್ಸಿ ಮಲಗಿದ್ದೆ ಒಳ್ಳೇದಾಯಿತು. ಯಾಕಪ್ಪ ಅಂದರೆ ಮುಂದೆ ನಮ್ಗೆ ಹಿಲ್ ಸ್ಟೇಷನ್ ಸಿಗೋದು ಈ ಕತ್ಲಲ್ಲಿ ಯಾವ್ದು ಒಂದೇ ಒಂದು ಗಾಡಿನೂ ಪಾಸ್ ಆಗ್ತಾ ಇರಲಿಲ್ಲ ನೈಟ್ ಟೈಮು. ಈ ಘಾಟ್ ಹಚ್ಕೊಂಡು ಹೋಗ್ಬೇಕಿತ್ತು. ಚಿಕ್ಕಬಳ್ಳಾಪುರ ಹತ್ರ ಬಂದ ತಕ್ಷಣ ಘಾಟ್ ಸಿಗುತ್ತೆ. ಈ ಘಾಟು ಹೆವಿ ಅಪ್ ಐತೆ, ಹೆವಿ ಅಂದರೆ ಹೆವಿ ಅಪ್ಪು. ಲೋಡ್ ಗಾಡಿ ಫಸ್ಟ್ನೇ ಗೇರ್ಗಾಗ ಹತ್ತಿಸ್ತಾ ಇದೀನಿ ನೋಡಿ ನಿಧಾನಕ್ಕೆ. ಆರಾಮಾಗಿ ಹೋಗೋಣ, ಏನು ಸಮಸ್ಯೆ ಏನಿಲ್ಲ. ಗಾಡಿ ಹತ್ತದೆ, ಏನು ಟೆನ್ಷನ್ ಇಲ್ಲ. ಏನಪ್ಪ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಷ್ಟೆ. ಘಾಟ್ ಹತ್ತೋವರೆಗೂ ಅರ್ಧ ಘಾಟ್ ಹತ್ಸಿದ್ದೀವಿ, ಇನ್ನು ಅರ್ಧ ಐತೆ. ನೈಟ್ ಟೈಮ್ ಏನಾರ ಇಂಥ ಜಾಗಗಳಿಗೆ ಬಂದರೆ ಸುಮ್ಮನೆ ಭಯ ಆಗ್ತಿರ್ತದೆ. ಹಾಗಾಗಿ ನಾವು ನೈಟ್ ಟೈಮು ಅವಾಯ್ಡ್ ಮಾಡ್ತೀವಿ ಇಂಥ ರೋಡ್ಗಳನ್ನ. ಹಾಗಾಗಿನೇ ಬೆಳಗ್ಗೆ ಬಂದಿದ್ದು, ಅಲ್ಲೇ ನಿಲ್ಲಿಸ್ಕೊಂಬಿಟ್ಟು. ನನ್ನ ಪ್ಲ್ಯಾನ್ ಇದ್ದಿದ್ದು ಮಧುಗಿರಿ ಪಾಸ್ ಮಾಡಿ ಎಲ್ಲ ನಾವು ಮಲ್ಗೋಣ ಅಂತ. ನಿದ್ದೆ ಸರಿಯಾಗಿ ಬರಲಿಲ್ಲ, ಹಂಗಾಗಿ ಸೀದಾ ಗೌರಿಬಿದನೂರೆಲ್ಲ ಪಾಸ್ ಮಾಡಿ ಮಲಗಿದ್ದು. ಫೈನಲ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾಯಿತು. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು ಮುಂದೆ ರೈಟ್ ಸೈಡಲ್ಲಿ ಕಾಣೋದು. ಇವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ಪೆರೇಸಂದ್ರ ಹೋಗಬೇಕು. ಪೆರೇಸಂದ್ರದಿಂದ ಒಳಗೆಲ್ಲ ಹೋಗಬೇಕು. ಕಂಪ್ನಿ ಸ್ವಲ್ಪ ದೂರ ಇದೆ ಚಿಕ್ಕಬಳ್ಳಾಪುರಿಂದ, ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ. ಹೋಗ್ಬೇಕು ಅಲ್ಲಿಗೆ. ಫಸ್ಟ್ಗೆ ಅಡ್ರೆಸ್ ಹೇಳಿದ್ರು ಅವರು, ಅಲ್ಲೇ ಹೋಗಬೇಕು ಅಂತ. ಹಾಗಾಗಿ ಹೋಗೋಣ ಸೀದಾ. ಬನ್ನಿ. ಪೆರೇಸಂದ್ರ ಬಿಟ್ಟು ಸ್ವಲ್ಪ ಮುಂದೆ ಬಂದು ರೈಟಿಗೆ ತೊಗೊಬೇಕಿತ್ತು. ಹಂಗಾಗಿ ಇಲ್ಲಿ ಮುಂದೆ ಹೋಗಿ ರೈಟ್ ತೊಗೊಬೇಕು. ಇನ್ನು 400 ಮೀಟರ್ಸಲ್ಲಿ ರೈಟ್ ಎತ್ಕೊಂಡು ಹೋಗೋಣ ಸೀದಾ SS ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಹೋಗ್ಬೇಕಾಗಿರೋದು ನಾವು. ಪೆರೇಸಂದ್ರ ಎಲ್ಲ ಪಾಸ್ ಮಾಡಿದ್ದಾಯಿತು. ಇದು ಯಾವುದು ಸದ್ಲಿಗೆ ಹೋಗಬೇಕು. ಸದ್ಲಿಯಿಂದ ಮುಂದೆ ಅಲ್ಲೇ ಹತ್ರ, ಸದ್ಲಿಯಿಂದ ಸ್ವಲ್ಪ ಹತ್ರ ಅದು ಪಾಯಿಂಟು. ಹೋಗೋಣ ಸೀದಾ ಅಲ್ಲಿಗೆ. ಇಲ್ಲೇ ರೈಟ್ ಹೊಡಿಬೇಕು. ಯೂ ಟರ್ನ್ ಕರೆಕ್ಟಾಗಿ ಇಲ್ಲೇ ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಬನ್ನಿ ಇಲ್ಲ ರೈಟ್ ಎತ್ಕೊಂಡು ಸೀದಾ ಸದ್ಲಿ ಕಡೆ ಹೋಗೋಣ. ರೋಡ್ ಚೆನ್ನಾಗಿದ್ದಂಗಿದೆ. ಲಾಸ್ಟ್ ಟೈಮ್ ಒಂದು ಸರಿ ನಮ್ಮದು 4352 ತೊಗೊಂಡು ಬಂದಿದ್ದೆ ರೂಟಲ್ಲಿ. ಹಂಗಾಗಿ ರೋಡ್ ಏನೋ ಸಖತ್ತಾಗೈತೆ ನೋಡ್ಬೋದು. ಇದೇ ಥರ ಇದೆ ಫುಲ್ ಸದ್ಲಿವರೆಗೂ ರೋಡು. ಆರಾಮಾಗಿ ಹೋಗೋದು. ಸಾದ್ಲಿನ ಗೊತ್ತಿಲ್ಲ ಸರಿಯಾಗಿ, ಅಷ್ಟು ಈ ಕಡೆ ಬರಲ್ವಲ್ಲ ನಾವು, ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಊರ ಹೆಸರು. ನಾವು ಈ ರೋಡಲ್ಲಿ 11 ಕಿಲೋಮೀಟ್ರ್ ಬರಬೇಕಿತ್ತು. ಆ್ಯಕ್ಚುಲಿ 11 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ರೋಡ್ ಚೆನ್ನಾಗಿತ್ತು ಅಷ್ಟೇ. ಇನ್ನು ಇರೋದೆಲ್ಲ ಈ ಥರ ಮಣ್ಣಿನ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನೋಡಿ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಾವೆ ಅಂದರೆ ಗಾಡಿ ಓಡಿಸೋದೇ ಕಷ್ಟ ಆಗ್ಬಿಡೈತಿ ರೋಡಲ್ಲಿ. ನಿಧಾನಕ್ಕೆ ಹೋಗಬೇಕು. ಅಲ್ಲಿ ಮುಂದೆ ರೋಡ್ ಆಗಿದೆ ನೋಡಿ ಆಲ್ರೆಡಿ, ಬಟ್ ಇಲ್ಲಿ ಆಗಿಲ್ಲ. ಹಂಗೆ ಅನ್ಲೋಡ್ ಆಗ ಹಳ್ಳಿಗೆ ಬಂದ್ಬಿಟ್ಟು ಇಲ್ಲ ಫಿಲ್ಟರ್ ನೀರಿಂದ ಇದಿತ್ತು, ನೀರು ಇಟ್ಕೊಳಕ್ಕೆ ಅಂತ ನಿಲ್ಲಿಸಿದ್ದೆ. ಯಾಕಂದರೆ ಅಲ್ಲಿ ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಗೊತ್ತಿಲ್ಲ, ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸರಿ ಅಂತ. ಕಂಪ್ನಿ ಅದು ದೊಡ್ಡ ಕಂಪ್ನಿ, ಹಂಗಾಗಿ ಗಾಡಿ ಸದ್ಯಕ್ಕಿಲ್ಲ ನಿಲ್ಲಿಸಿ ಇಲ್ಲ ನೀರೆಲ್ಲ ಇಟ್ಕೊಂಡಿದ್ದಾಯಿತು. ಬನ್ನಿ ಇಲ್ಲಿಂದ ಹೋಗೋಣ. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು. ಇದೇ ಫ್ಯಾಕ್ಟ್ರಿಲಿ ಗಾಡಿನ ಖಾಲಿ ಮಾಡಿಸ್ಬೇಕಾಗಿರೋದು. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಏನು. ನೋಡೋಣ ಎಂಟ್ರಿ ಮಾಡ್ಸೋಣ ಹೋಗಿ. ದೊಡ್ಡ ಕಂಪ್ನಿ, ಹಾಗಾಗಿ ಅದೇ ಸಮಸ್ಯೆ ನಮಗೆ.
2 ಗಾಡಿ ಇದಾವೆ ಆಲ್ರೆಡಿ ನಮ್ಮ ಮುಂದೆ, 2-3 ಗಾಡಿನ ಕಂಪ್ನಿ ಒಳಗೆ ಹಾಕ್ಬೇಡಿ, ಪಾರ್ಕಿಂಗಲ್ಲಿ ಹಾಕಿ ಅಂತ ಹೇಳಿದ್ರು. ಪಾರ್ಕಿಂಗ್ ನೋಡಿ ಯಾವ ಥರ ಇದೆ, ಎಷ್ಟು ಗಾಡಿ ಇದಾವೆ ನೋಡಿ. ಆ ಕಡೆ ಎಷ್ಟು ಗಾಡಿ ಇದ್ದಾವೆ ಮಿರರಲ್ಲಿ, ಆ ಕಡೆ ಎಷ್ಟು ಗಾಡಿ ಇದ್ದಾವೆ, ಏನು ಖಾಲಿ ಆಗುತ್ತೋ ಏನೋ. ಆಲ್ಮೋಸ್ಟ್ ಬೇರೆ ಗಾಡೀಲಿರೋ ಐಟಮ್ ಎಲ್ಲ ಡಿವೋಸಿನೇ, ನನ್ನ ಗಾಡೀಲಿ ಮಾತ್ರ ಮೆಡಿಸಿನ್ ಮಿಕ್ಸಿಂಗ್ ಇರೋದು. ನಂದು ಬೇಗ ಖಾಲಿ ಆಗ್ಬೋದು ಅನ್ನೋ ಹೋಪ್ ಇದೆ, ನೋಡೋಣ. ಬಿಲ್ ತಗೊಂಡೋಗಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಬರೋಣ, ಫೋನ್ ಮಾಡ್ತಾರೆ. ಆಮೇಲೆ ಫೋನ್ ಮಾಡಿದ್ಮೇಲೆ ಗಾಡಿ ಎತ್ಕೊಂಡೋಗಿ ಖಾಲಿ ಮಾಡಿಸ್ಬೇಕು. ಬಿಲ್ ತಗೊಂಡೋಗಿ ಎಂಟ್ರಿ ಮಾಡಿಸಿ ಬರೋಣ ಬನ್ನಿ. ಫಸ್ಟು ಹೋಗಿ ಗಾಡಿನೆಲ್ಲ ಎಂಟ್ರಿ ಮಾಡಿಸಿ ಬಂದಿದ್ದಾಯಿತು. ಸದ್ಯಕ್ಕೆ ಇವೆಲ್ಲ ಡಿವೋಸಿ ಗಾಡಿಗಳು, ಇವೇನು ಬೇಗ ಖಾಲಿ ಮಾಡಲ್ಲ. ಇವೆಲ್ಲ 1-2 ದಿನ ಆಲ್ಟ್ ಆಗುತ್ತಂತೆ. ನಮ್ಮೊಂದು ಮೆಡಿಸನ್ ಆಗಿರೋದ್ರಿಂದ ಬೇಗ ಖಾಲಿ ಮಾಡ್ತೀನಿ ಅಂದರು. ಅಷ್ಟರಲ್ಲಿ ಟಿಫನ್ ಏನೂ ಸಿಗೋಲ್ಲ ಇಲ್ಲಿ. ಅಲ್ಲೊಂದು ಚಿಕ್ಕದು ಹೋಟ್ಲ್ ಐತೆ, ಬಟ್ ಪ್ರಯೋಜನ ಇಲ್ಲ. ಹಂಗಾಗಿ ಓಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನೇ. ಇವತ್ತು ಅಡುಗೆ ಮಾಡ್ಕೊತಾ ಇದ್ದೀನಿ ಖುದ್ದಾಗಿ ನಾವೇನೆ. ನೀರಿನ ಕ್ಯಾನನ್ನು ಅಲ್ಲೇ ಹಾಕ್ಸಿರೋದ್ರಿಂದ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಬೋದು, ಮುಖ ಗಿಕ್ಕ ಎಲ್ಲ ಇಲ್ಲೇ ತೊಳ್ಕೊಬೋದು ಆರಾಮಾಗಿ, ಏನು ಟೆನ್ಷನ್ ಇಲ್ಲ. ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಗಾಡಿಗೆ. ಕ್ಯಾಪ್ ಒಂದು ಉದ್ರೋಗೈತೆ, ಕ್ಯಾಪ್ ಒಂದು ಹಾಕಿ ಸುತ್ತ ಶೀಟ್ ಹೊಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಕ್ಯಾನ್ ಸಿಕ್ಕಾಪಟ್ಟೆ ಗಲೀಜಾಗ್ತೈತೆ, ಮೊನ್ನೆ ಐಡಿಯಾ ಬರಲಿಲ್ಲ. ನೋಡೋಣ ಅಂತ ಹೆಂಗೆ ಒಂದು ಮಾಡೋಣ. ಅದಕ್ಕೂ ಬನ್ನಿ ಇವಾಗ ಟಿಫನ್ ಮಾಡೋಣ. ಗಾಡಿ ಒಳಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಓಟ್ಸ್ ಎಲ್ಲ ತಿಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ ಗಾಡೀಲೇ. ಏನು ಕೆಲಸ ಇರಲಿಲ್ಲ. ಸ್ವಲ್ಪ ಬೇರೆ ಗಾಡಿಯಲ್ಲಿ ಅಕೌಂಟ್ಸು ಬರಿಬೇಕಿತ್ತು, ಲೆಕ್ಕ ಎಲ್ಲ ಅದು ಮೇಂಟೈನ್ ಮಾಡ್ತಾಯಿದ್ದೋ. ಈಗ ಸದ್ಯಕ್ಕೆ ಫೋನ್ ಬಂತು ಕಂಪ್ನಿಯಿಂದ, ಗಾಡಿ ತೊಗೊಂಡು ಒಳಗೆ ಬನ್ನಿ ಖಾಲಿ ಮಾಡ್ತೀನಿ ಅಂತ. ಎಷ್ಟು ಗಾಡಿ ಇದ್ರೂ ನೋಡಿ, ಎಷ್ಟು ಗಾಡಿ ಇದ್ದಾವೆ, ಎಷ್ಟು ಗಾಡಿ ಇದ್ರೂ ನಮ್ಮ ಗಾಡಿ ಮೆಡಿಸನ್ ಆಗಿರೋದ್ರಿಂದ ಬೇಗ ಖಾಲಿ ಮಾಡ್ತಾರೆ. ಬನ್ನಿ ಕಂಪ್ನಿ ಒಳಗೆ ಹೋಗೋಣ ಗಾಡಿ ತಗೊಂಡು. ಶುಭೋ ಅಂತ ಗಾಡಿ ಸೆಲ್ಫ್ ಹೊಡೆದೆ. ಹಿಂದೆಗಡೆ ಗಾಡಿ ಐತಲ್ಲ, ಆ ಗಾಡಿ ಬಂದು ಈ ಗಾಡಿಗೆ ಹಿಂದೆಯಿಂದ ಬಂದು ಗುದ್ಬಿಡ್ತು. 2 ಒಂದೇ ಓನರ್ ಗಾಡಿ ಅಂತ ಏನು ಮಾಡೋಕ್ಕಾಗಲ್ಲ, ಗ್ರಾಚಾರ. ಶೇಪ್ ಸ್ವಲ್ಪ ಒಳಗೆ ಹೋಗೈತೆ, ಡೆಂಟ್ ಆಗೈತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಾಗಿಲ್ಲ. ಹಗ್ಗ ಬೆಲ್ಟು ಎಲ್ಲ ಬಿಚ್ಚಾಕಿದಾಯಿತು, ಬಟ್ ಚೀಲ ಒಂದು ಹಿಂದಕ್ಕೆ ಬಂದಿಲ್ಲ. ಯಾಕೆ ಅಂತ ನೋಡಿದ್ರೆ ನೋಡಿ, ಇಲ್ಲಿಂದ ಒಳಗೆ ಪೂರ್ತಿ ನಿಟ್ಟೆ ಹೊರಗೆ ಬಂದೈತೆ ನೋಡಿ. ಫುಲ್ಲು ಅರ್ಧ ನಿಟ್ಟು ಪೂರ್ತಿ ಹೊರಗೆ ಬಂದುಬಿಡೈತೆ. ಹಾಗಾಗಿ ಟಾರ್ಪಲ್ ಬ್ಲಾಕ್ ಆಗಿಬಿಡೈತೆ. ಡೋರ್ ತೆಗೆದ್ರೆ ಕೆಳಗೆ ಬೀಳ್ತದೆ, ಇಲ್ಲಾಂದರೆ ಇಲ್ಲ. ಗಾಡಿ ಎಲ್ಲ ಪಟ 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 ಅಂತ ಖಾಲಿ ಮಾಡಾಕಿದ್ರು. 1 ಗಂಟೆಗೆ ಗಾಡಿ ಖಾಲಿ ಆಗೋಯ್ತು. ಕರೆಕ್ಟಾಗಿ 1 ಗಂಟೆಗೆ ಕಾಟ ಮಾಡಿಸ್ಬೇಕಿತ್ತು. ಇಲ್ಲಿ ಕಾಟ ಮಾಡೋ ಸೂಪರ್ವೈಸರು ಊಟಕ್ಕೆ ಹೋಗ್ಬಿಟ್ಟವ್ರೆ, ಅವ್ರಿಗೆ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ಈ ಗಾಡಿ ಕಾಟ ಮಾಡಿಸ್ಬೇಕು ಫಸ್ಟು. ಅದಾದಮೇಲೆ ನಮ್ಮ ಗಾಡಿ ಕಾಟ ಮಾಡಿಸ್ಕೊಂಡು ರಿಸೀವ್ ಇಸ್ಕೊಂಡು ಸೀದಾ ಹೋಗಬೇಕು. ಲೋಡ್ ಸೆಟ್ ಮಾಡಿಬಿಟ್ಟಿದ್ದೀನಿ. ದಾವಣಗೆರೆಗೆ ಲೋಡ್ ಐತಂತೆ, ಟೈರ್ ಲೋಡು. ನೆಲಮಂಗ್ಲ ಹೋಗ್ಬೇಕು ಇಲ್ಲಿಂದ. ನೆಲಮಂಗ್ಲದಿಂದ ಲೋಡ್ ಮಾಡ್ಕೊಂಡು ಸೀದಾ ದಾವಣಗೆರೆ. ನಾಳೆ ಖಾಲಿ ಆಗೋಲ್ಲ. ಇವತ್ತು ನೈಟ್ ಮನೆಗೆ ಹೋಗಿ ನಾಳೆ ಮನೇಲಿದ್ದು ಫುಲ್ ಡೇ. ನಾಳೆ ಸಂಡೇ ಅಲ್ವಾ, ಹಂಗಾಗಿ ನಾಡಿದ್ದು ಬೆಳಗ್ಗೆ ಹೋಗಿ ಖಾಲಿ ಮಾಡ್ಕೊಂಬಂದು ಮತ್ತೆ ನಾಳೆ ಸಂಜೆ ದುರ್ಗದಲ್ಲಿ ಲೋಡ್ ಮಾಡೋದು ಪಕ್ಕಾ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಎಲ್ಲೂ ಆಲ್ಟಿಂಗ್ ಇಲ್ಲ. ನಾಳೆ ಒಂದಿನ ಆಲ್ಟು. ನಾಳೆನೂ ಏನಕ್ಕಪ್ಪ ಆಲ್ಟಿಂಗ್ ಅಂದರೆ ನಾಳೆ ಖಾಲಿ ಆಗಲ್ಲ ಅನ್ನೋದಕ್ಕೆ ಆಲ್ಟ್ ಅಷ್ಟೇ. ನಾಳೆ ಸಂಡೇ ಅಲ್ವಾ, ರಜಾ. ಹಂಗಾಗಿ ನೋಡೋಣ ಆದಷ್ಟು ಬೇಗ ಅವ್ರಿಗೆ ಕಾಟ ಮಾಡ್ಸೋದು ಮುಗೀತು ಅಂದರೆ ನಮ್ಗೆ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಬಿಟ್ಬಿಡೋಣ. ಅಂತೂ ಇಂತೂ ಮಟ್ಟ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಗಾಡಿ ಖಾಲಿ ಮಾಡ್ಕೊಂಡು ಹೊರಗೆ ಬಂದೆ. ಮಕ್ಳಿಗೆ ಹೋಗಬೇಕು, ಲೋಡ್ ಸೆಟ್ ಆಗೈತೆ, ಹೋಗೋಣ ಆರಾಮಾಗಿ. ಇನ್ನು ಇಲ್ಲಿಂದ ಒಂದು 3 ಅವರ್ ಜರ್ನಿ. ಒಂದು 5 ಗಂಟೆಗೆ ಹೋದ್ರೂ ಲೋಡ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ದುರ್ಗಕ್ಕೆ ಲೋಡ್ ಸೆಟ್ ಮಾಡ್ಕೊಂಡಿದ್ದೀನಿ. MT ಹೋಗೋದು ತಪ್ಪಿತು. ಇವ್ರೇನೋ ಖಾಲಿ ಮಾಡೋದು ಲೇಟ್ ಮಾಡಿದ್ರು ಅಂದಿದ್ರೆ MT ಹೋಗ್ಬೇಕಿತ್ತು. ಇಲ್ಲಿ ಯಾರು ಕಾಯ್ತಾರೆ ಅಂತಿರಲಿಲ್ಲ. ಇಲ್ಲಿ ವೆಯ್ಟ್ ಮಾಡೋ ಬಂದು ಸುಮ್ಮನೆ MT ಹೋಗಿ ಮನೆಗಿದ್ದು ನಾಡ್ದು ಲೋಡ್ ಮಾಡ್ಬೋದಿತ್ತು. ಹೆಂಗೋ ಬೇಗ ಖಾಲಿ ಮಾಡಿದ್ರು, ಬೇಗ ಲೋಡು ಸೆಟ್ ಆಯಿತು. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಚಿಕ್ಕಬಳ್ಳಾಪುರ ಎಲ್ಲ ಪಾಸ್ ಮಾಡಿ ಇಲ್ಲೇ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಹಿಂದೆ ಒಂದು ಹೋಟ್ಲಿತ್ತು, ಹೋಗಿ ಎಗ್ ರೈಸ್ ಪಾರ್ಸಲ್ ತೊಗೊಂಬಂದು ಗಾಡಿಲೇ ತಿಂದ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇರೋದು. ಜಾಗನೇ ಇಲ್ಲ ಕುತ್ಕೊಂಡು ತಿನ್ನೋಕೆ, ಹಾಗಾಗಿ ಪಾರ್ಸಲ್ ತೊಗೊಂಬಂದಿದ್ದೆ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಪಾಪ ಗಾಡಿ ಅಲ್ಲಿ ನಿಲ್ಸಿ ಬಂದಿದ್ರು. ಊಟ ಮಾಡೋರ್ಗು ವೆಯ್ಟ್ ಮಾಡಿ ಮಾತಾಡ್ಸ್ಕೊಂಡು ಹೋದರು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಸೀದಾ ಇವಾಗ ಮಕ್ಳಿಗೆ ಹೋಗ್ಬೇಕು. ಮಕ್ಳಿಂದ ಲೋಡ್ ಇರೋದು. ಬಾಯ್ 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 ಬಾಯ್. ಬನ್ನಿ ಸೀದಾ ಇವಾಗ ಇಲ್ಲಿ ಬಿಟ್ರೆ ಮಕ್ಳಿಗೆ ಹೋಗೋಣ. ಮಕ್ಳಿಂದ ಏನಪ್ಪ ಲೋಡು ಅಂದರೆ ವಾಟ್ರ್ ಲೋಡು. ಎಲ್ಗಪ್ಪ ಅಂದರೆ ಚಿತ್ರದುರ್ಗಕ್ಕೆ ಲೋಡ್ ಮಾಡ್ತಾ ಇದ್ದೀವಿ. ಹೋಗಿ ದುರ್ಗ ಖಾಲಿ ಮಾಡಿ ನಾಳೆ ರೆಸ್ಟು. ಆ್ಯಕ್ಚುಲಿ ಬೇರೆ ಲೋಡ್ ಒಪ್ಕೊಂಡಿದ್ದು, ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ದಾವಣಗೆರೆಗೆ ಒಂದು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ದುರ್ಗಕ್ಕೆ ಲೋಡ್ ಮಾಡ್ತಾಯಿದ್ದೀನಿ. ದಾವಣಗೆರೆಗೆ ಹೋಗಿ ಬರೋಕ್ಕೆ ನಮಗೆ ಲಾಸು. ಹಂಗಾಗಿ ದುರ್ಗ ಆದರೆ ಬೆಟ್ರು. ನಾಳೆ ಖಾಲಿ ಮಾಡಿ ಆರಾಮಾಗಿ ಊರಾಗಿರ್ಬೋದು. ಚಿಕ್ಕಬಳ್ಳಾಪುರ ಎಲ್ಲ ಪಾಸ್ ಮಾಡ್ಕೊಂಡು ಸೀದಾ ದೇವನಹಳ್ಳಿ ಹತ್ರ ಬಂದ್ವಿ. ಬ್ರಿಡ್ಜ್ ಹತ್ಕೊಂಡು ದೊಡ್ಡಬಳ್ಳಾಪುರ ಹೋಗಿ ದೊಡ್ಡಬಳ್ಳಾಪುರದಿಂದ ನೆಲಮಂಗ್ಲ ರೋಡಲ್ಲಿ ಬಂದುಬಿಟ್ಟು ಮಕ್ಳಿಗೆ ಹೋಗೋಣ. ಯಾಕಂದರೆ ಹಿಂಗೆ ಸಿಟಿ ಒಳಗೆ ಹೋಗಿ ಭಾಳ ಹಿಂಸೆ ಆಗಿಬಿಡ್ತದೆ. ಹಂಗಾಗಿ ಬೈಪಾಸ್ ಹೋಗೋಣ ಅಂತ. ಇಲ್ಲಿ ಸಿಗ್ನಲ್ ಐತೆ, ಅದೊಂದು ಸಮಸ್ಯೆ. ಈ ಸಿಗ್ನಲ್ ದಾಟ್ಬಿಟ್ಟು ಮುಂದೆ ರೈಟ್ ಎತ್ಕೊಂಡು ಸೀದಾ ದೊಡ್ಡಬಳ್ಳಾಪುರ ಬೈಪಾಸಿಂದ ಲೆಫ್ಟ್ ತೊಗೊಂಡು ನೆಲಮಂಗ್ಲ ರೋಡ್ಗೆ ತೊಗೊಂಡು ನೆಲಮಂಗ್ಲ ರೋಡಿಂದ ಮುಂದೆ ಬಂದು ಮಕ್ಳಿ ರೋಡ್ಗೆ ಬರುತ್ತಲ್ಲ ಅಲ್ಲಿ ಹೋಗೋಣ ಅಂತ. ದೊಡ್ಡಬಳ್ಳಾಪುರ ಬಿಟ್ಟವ್ರು ಸೀದಾ ಮಧುರೆ ಹತ್ತತ್ರ ಬಂದ್ವಿ. ಇಲ್ಲಿಂದ ಇನ್ನು 18 ಕಿಲೋಮೀಟ್ರ್ ಲೋಡಿಂಗ್ ಪಾಯಿಂಟ್ ಇದೆ. ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಖಾಲಿ ಗಾಡಿ ಎತ್ತೆ ತೊಡಿತಾ ಐತೆ.
15 ಕಿಲೋಮೀಟ್ರ್ ಬೇಗ ಹೋಗಿ ಲೋಡ್ ಮಾಡಿಸ್ಬಿಡೋಣ. ನಾವು 30 ನಿಮಿಷ ಟೈಮ್ ಇದೆ. 5 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರು. ಕರೆಕ್ಟ್ 5 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಆರಾಮಾಗಿ ಹೋಗೋಣ ಬನ್ನಿ. ಈ ರೋಡಲ್ಲಿ ಬಂದಾಗ ರೈಲ್ವೆ ಗೊಲ್ಲಳ್ಳಿ ಹತ್ರ ಇದೊಂದು ಸ್ವಲ್ಪ ಟ್ರಾಫಿಕ್ ಕಾಮನ್, ಇದು ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ಆರಾಮಾಗೆ. ದಾಸನ್ಪುರ ಮಾರ್ಕೆಟ್ ಹತ್ರ ಬಂದ್ವಿ. ಎಷ್ಟು ದೊಡ್ಡ ಮಾರ್ಕೆಟು, ಸುಮ್ಮನೆ ಕಟ್ಟಿ ವೇಸ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ನ. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಬೇಕು ಯಶವಂತಪುರದಿಂದ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಮಾರ್ಕೆಟು, ಸುಮ್ಮನೆ ವೇಸ್ಟ್ ಆಗ್ತೈತೆ. ಸುಮ್ಮನೆ ಬಿಟ್ಟಿದ್ದಾರೆ, ಯಾರು ಯೂಸ್ ಮಾಡ್ಕೊಂತ ಇಲ್ಲ ಅದನ್ನ. ಈ ಕಡೆ ಒಂದು 10-15 ಅಂಗಡಿ ಓಪನ್ ಇದೆ. ಒಂದು 150 ಅಂಗಡಿಲಿ ಒಂದು 10-15 ಅಂಗಡಿ ಮಾತ್ರ ಓಪನ್ ಇದೆ. ಆದಷ್ಟು ಬೇಗ ಯಶವಂತಪುರ APMC ಏನು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇದೆಯೋ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ರೆ ನಮಗೆ ತುಂಬ ಅನುಕೂಲ. ಬಂದು ಖಾಲಿ ಮಾಡೋಕ್ಕಾಗಿರ್ಬೋದು ಅಥವಾ ವ್ಯಾಪಾರಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಅನುಕೂಲ ಇದೆ. ಫೈನಲಾಗಿ ಲೋಡಿಂಗ್ ಪಾಯಿಂಟಿಗೆ ಬಂದೆ. ನಾನು ಗಾಬರಿ ಆಗೋದೆ, ಯಾಕಪ್ಪ ಈ ಗಲ್ಲಿಲೆಲ್ಲ ಕರ್ಕೊಂಬರ್ತೈತೆ ಅಂತ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಇರೋದೇ ಅಲ್ಲಿ ಮಣ್ಣಿನ ರೋಡಲ್ಲಿ ಒಂದು 2 ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಲೊಕೇಶನ್ ಸಿಕ್ತು. ಅದೇ ಫ್ಯಾಕ್ಟ್ರಿಲೇ ಗಾಡಿ ಲೋಡ್ ಆಗೋದು. ಹೋಗೋಕ್ಕೆ ದಾರಿ ಇದೆನಾ? ಇದೆಲ್ಲ ಅನಿಸುತ್ತೆ, ಮುಂದೆಯಿಂದ ಬರ್ಬೇಕನ್ಸುತ್ತೆ. ಹೋಗಿ ಟರ್ನ್ ಮಾಡ್ಕೊಂಡು ಬರೋಣ ಬನ್ನಿ. ಯಪ್ಪ ರೋಡ್ ನೋಡಿ ಯಾವ ಥರ ಇದೆ ಅಂತ. ನಾನೇನೋ ದಾರಿ ತಪ್ಪು ಬಂದೆ ಅನಿಸುತ್ತೆ. ಆ ಕಡೆ ಇನ್ನೊಂದು ರೋಡ್ ಇತ್ತು ಅನಿಸುತ್ತೆ. ಅಲ್ಲಿಂದ ಸೀದಾ ಗಾಡಿ ತೊಗೊಂಬಂದು ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದಾಯಿತು. ಲೋಡ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡಬೇಕು. ಚಿತ್ರದುರ್ಗಕ್ಕೆ ಲೋಕಲ್ ಲೋಡ್ ಮಾಡ್ತಾ ಇರೋದು. ಲೋಡ್ ಇನ್ನು ಕಾಲ್ಬಾಗ ಆಗಿದೆ ಆಲ್ರೆಡಿ. ಇನ್ನು ಲೇಟ್ ಆಗ್ಬೋದು ನನ್ನ ಪ್ರಕಾರ. ಹಾಗಾಗಿ ಆರಾಮಾಗಿ 1-2 ಅವರ್ ರೆಸ್ಟ್ ಮಾಡೋಣ ಅಂತ. ಲೋಡ್ ಆಗಲಿ, ಲೋಡ್ ಪಾಡಿಗೆ ಲೋಡ್ ಮಾಡ್ತಾರೆ. ಏನು ಲೆಕ್ಕ ಅನ್ನೋದೇನಿಲ್ಲ ನಮಗೇನು ಕೆಲಸ. ನಿನ್ನೆ ನೈಟ್ ಕೂಡ ಸರಿಯಾಗಿ ನಿದ್ದಾಗಿಲ್ಲ, ಬರೀ 2 ಅವರ್ ಮಲಗಿದ್ದು. ಇವತ್ತು ನೈಟು ನಿದ್ದೆಗೆಡಬೇಕು 4-5 ಅವರು. ಹಾಗಾಗಿ ಗ್ಯಾಪ್ ಸಿಕ್ಕಾಗ ನಿದ್ದೆ ಮಾಡ್ಕೊಳ್ಳೋಣ. ಹೆಂಗಿದ್ರು ಲೋಡಿಂಗ್ ಮಾಡೋ ಟೈಮಲ್ಲಿ ಫ್ರೀಯಾಗೇ ಇರ್ತೀವಿ. ಈ ಟೈಮಲ್ಲಿ ನಿದ್ದೆ ಮಾಡಿಕೊಂಡು ನೈಟ್ ಗಾಡಿ ಓಡಿಸೋಣಂತೆ. 7 ಗಂಟೆಗೆ ಮಲಗಿದ್ದೆ. 8 ಗಂಟೆಗೆ ಬಂದುಬಿಟ್ಟು ಎಬ್ಬರಿಸಿದ್ರು. ಗಾಡಿ ಲೋಡ್ ಆಯ್ತಣ್ಣ, ಬಿಲ್ ತಗೋ ಹೋಗ್ಬಿಡು ಅಂದರು. 8:15 ಆಲ್ರೆಡಿ. ಬಿಲ್ ಮಾಡೋಕೆ 1/4 ಗಂಟೆ ಆಯಿತು. ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಈಗ ಇಲ್ಲಿಂದ ಬಿಡಬೇಕು. ಚಿತ್ರದುರ್ಗದ ಕಡೆ ಪ್ರಯಾಣ ಶುರು ಮಾಡೋಣ. ಇಲ್ಲಿ ಬಿಟ್ಟರೆ ಡೈರೆಕ್ಟ್ ಹೋಗ್ತಿದ್ದೋ ಮಲ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ನಾಳೆ ಸಂಡೇ ಬೇರೆ ಖಾಲಿ ಮಾಡ್ತಾರಲ್ಲ, ಕೇಳ್ಕೊಂಡು ಖಾಲಿ ಮಾಡಲ್ಲ ಅಂದರೆ ನೋಡ್ಕೊಂಡು ಆರಾಮಾಗಿ ಹೋಗೋಣ. ಖಾಲಿ ಮಾಡ್ತೀನಿ ಅಂದರೆ ನೈಟ್ ಹೋಗ್ಬಿಟ್ಟು ಬೆಳಗ್ಗೆ ಖಾಲಿ ಮಾಡಿಸಿ ನಾಳೆ ಮನೆಗೆ ಹೋಗಿ ಸ್ವಲ್ಪ ಗಾಡಿದು ಆ ಫ್ರಿಜ್ಜಿಗೆ ಕಲೆಕ್ಷನ್ ಕೊಡಿಸ್ಬೇಕು. ಫ್ರಿಜ್ ಫಿಟ್ ಮಾಡಿಸೋದ್ರಿಂದ ಕಲೆಕ್ಷನ್ ಕೊಟ್ಟಿಲ್ಲ. ಮೊನ್ನೆ ಟೈಮೇ ಸಿಗಲಿಲ್ಲ. ವೈರಿಂಗ್ ಮಾಡಿಸ್ಬೇಕು ಅಲ್ಲಿಗೆ ಫುಲ್ಲು. ಅದೊಂದು ಸ್ವಲ್ಪ ಕೆಲಸ ಆಯಿತು. ಮತ್ತು AC ಸ್ವಲ್ಪ ಕೆಲಸ ಆಯಿತಾ. AC ಇಲ್ಲಿ ಸೇರ್ಕೊಂಡ್ಬಿಟ್ಟು ವೈರ್ ಕಡ್ದಾಕೋದಂಗೆ ಐತೆ ಮೋಸ್ಟ್ಲಿ ನನ್ನ ಪ್ರಕಾರ. ನೋಡಿ AC ಸೌಂಡು ಹೆಂಗೆ ಬರ್ತದೆ ಗೊತ್ತಾ? AC ಈ ಥರ ಬರ್ತಾಯಿತ್ತು ಮೋಸ್ಟ್ಲಿ. ಏನೋ ಸಮಸ್ಯೆ ಐತಲ್ಲೊಳಗೆ. ಏನು ಬಿಚ್ಚಿ ನೋಡೋಣ. AC ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು. ಬಿಸಿಲು ಜಾಸ್ತಿ ಆಗ್ತೈತೆ, ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಅಲ್ಲಿಂದ ಸೀದಾ ಬಂದ್ವಿ ಮಾಕ್ಲಿಯಿಂದ. ನೋಡ್ಬೋದು ಎಷ್ಟು ಜಾಮ್ ಅಂದರೆ ಡಾಬಾಸ್ಪೇಟೆಗೆ ಹೋಗೋವರೆಗೂ ಹೇಳೋಕ್ಕಾಗಲ್ಲ. ಆಂಬುಲೆನ್ಸು ಕೂಡ ಜಾಗ ಬಿಡ್ತಾ ಇಲ್ಲ ಜನ. ರೋಡ್ ಅಷ್ಟು ಜಾಮ್ ಐತೆ ಫುಲ್ಲು. ನೋಡಿ ಎಲ್ಲಿವರೆಗೂ ನೋಡಿದ್ರೆ ಅಲ್ಲಿವರೆಗೂ ಟ್ರಾಫಿಕ್ಕೇನೆ. ಆಂಬುಲೆನ್ಸು ಕೂಡ ಜಾಗ ಸಿಗ್ತಾ ಇಲ್ಲ, ಜಾಗ ಬಿಡ್ತಾ ಇಲ್ಲ ಜನಗಳು. ಏನು ಮಾಡ್ತೀರಾ? ಹೆವಿ ಟ್ರಾಫಿಕ್. ತುಮಕೂರನ್ನು ಪಾಸ್ ಮಾಡಿಬಿಟ್ರೆ ನಮಗೆ ಯುದ್ಧ ಗೆದ್ದ ಖುಷಿ ಆಗ್ತದೆ. ಟೈಮ್ 9:15. ಇಲ್ಲೇ ಡಾಬಾಸ್ಪೇಟೆ ಜೈನ್ ಹತ್ರ ಸೈಡ್ಗೆ ಹಾಕಿದ್ದೀನಿ. ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಲೈಟಾಗಿ ತಿಂದ್ರು ಟೈಮಿಗೆ ಸರಿಯಾಗಿ ತಿನ್ಬೇಕಂತ ಫಿಕ್ಸ್ ಆಗಿದ್ದೀನಿ ಮೇಲೆ. 1 ಗಂಟೆ 2 ಗಂಟೆಗೆ ತಿನ್ನೋದೆಲ್ಲ ಬಿಟ್ಬಿಡ್ಬೇಕು. ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಹೆಲ್ತ್ ನೋಡ್ಕೊಬೇಕಷ್ಟೇ. ಡಾಬಾಸ್ಪೇಟೆ ಬಿಟ್ಟವನು ಎಲ್ಲೋ ನಿಲ್ಸೇ ಇಲ್ಲ. ನಾನ್ ಸ್ಟಾಪ್ ಸೀದಾ ಹಿರಿಯೂರು ಟೋಲ್ ಹತ್ರ ಬಂದಿದ್ದಾಯಿತು. ನಾನ್ ಸ್ಟಾಪ್ ದುರ್ಗಕ್ಕೆ ಹೋಗ್ಬಿಡೋಣ. ನೈಟ್ ಅಂತ ಬಂದೆ. ಹೋಗ್ತೀನಿ. ಟೈಮ್ ಬಂದು 12:15. 1 ಗಂಟೆ ಸರಿ ದುರ್ಗ ರೀಚ್ ಆಗ್ತೀನಿ. ಬನ್ನಿ ಹೋಗೋಣ. ರಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ನೋಡ್ಬೋದು ಟೈಮ್ ಆಯ್ತಲ್ಲ 1 ಗಂಟೆ. ಫುಲ್ಲು ಸ್ಲೀಪರ್ ಬಸ್ಗಳೇ ಬರ್ತದಿನ್ನು ಇವಾಗ. ನನ್ನ ಡಾಬಾ ಹೇಳದ್ನಲ್ಲ, ಡಾಬಾ ಹತ್ರ ಬಂದಿದ್ದಾಯಿತು. ಇದೇ ಡಾಬಾ. ನೋಡ್ಬೋದು ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿ ಚೆನ್ನಾಗಿದೆ. ಗಾಡಿಗಳು ಎಷ್ಟು ನಿಂತಿದೆ ನೋಡಿ. ಪಾರ್ಕಿಂಗ್ ಜಾಗ ಸಿಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಷ್ಟೊಂದು ಗಾಡಿಗಳಿವೆ. ನೋಡೋಣ ಒಳಗೆ ಹೋಗಿ. ಗಾಡಿನ ತೊಗೊಂಬಂದು ಪಾರ್ಕ್ ಮಾಡಿದ್ದಾಯಿತು ಇದೇ ಡಾಬಾ ಪಾರ್ಕಿಂಗಲ್ಲಿ. ಈಗ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡೋಣ. ಬೆಳಿಗ್ಗೆ ಒಂದು 7 ಗಂಟೆಗೆ ಎದ್ದು ಇಲ್ಲಿಂದ ಬಿಡೋಣ. 8 ಗಂಟೆಗೆ ಬರೋಕ್ಕೆ ಹೇಳೋರು. ಲೊಕೇಶನ್ ಕಳಿಸ್ಯಾರೆ. ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟೇ ಅನ್ಲೋಡಿಂಗ್ ಪಾಯಿಂಟ್ಗೆ. ಫೈನಲಾಗಿ ದುರ್ಗ ರೀಚ್ ಆಗಿದ್ದೀವಿ. ಬಟ್ ಅಫ್ಸೆಲಾಗಿ ಸಿಟಿ ಒಳಗೆ ಎಂಟ್ರಿ ಆಗಿಲ್ಲ ಅಷ್ಟೇ. ಈಗ ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ. ಓಕೆ, ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ನಾಳೆ ಬಂದು ಸ್ವಲ್ಪ ಗಾಡಿ ಚಿಕ್ಕಪುಟ್ಟ ಕೆಲಸಗಳಿದಾವೆ, ಅವೆಲ್ಲ ಮಾಡಿಸ್ಕೊಳ್ಳೋರು. ನಾಳೆ ಸಂಡೇ ಆಗಿರೋದ್ರಿಂದ ಲೋಡ್ ಮಾಡೋಕ್ಕೆ ಕೂಡ ಆಗಲ್ಲ. ಮತ್ತು ಬೆಳಗ್ಗೆ ಖಾಲಿ ಮಾಡಿಬಿಟ್ಟು ಗಾಡಿ ಸ್ವಲ್ಪ ಚಿಕ್ಕಪುಟ್ಟ ಕೆಲಸಗಳಿದಾವೆ, ಅದನ್ನೆಲ್ಲ ಮಾಡಿಸ್ಕೊಂಡು ನಾಡಿದ್ದು ಲೋಡ್ ಮಾಡೋದು. ನಾಳೆ ಸಂಡೇ ಆಗಿರೋದ್ರಿಂದ ಲೋಡ್ ಆಗಲ್ಲ ಗಾಡಿ, ನಾಡಿದ್ದು ಲೋಡ್ ಆಗುತ್ತೆ. ಓಕೆ, ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ಮತ್ತು ನಾಳೆ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ.
ಓಕೆ ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.